ಅಕಾಡೆಮಿಯಲ್ಲಿ ನಿಮಗೆ ಮುಖ್ಯವಾಗಿ ಸಿಗೋದು UPSC ಮತ್ತು KPSC. ನೀವು ತಿಳ್ಕೊಬೇಕಾಗಿರೋದು UPSC ಮತ್ತು KPSC ಬಗ್ಗೆ. ಆಕ್ಚುಲಿ IAS ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸು, ಅದು ಅಂಡರ್ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೆ. ಅವರು ಕಂಡಕ್ಟ್ ಮಾಡ್ತಕ್ಕಂಥದ್ದು ಇಯರ್ಲಿ ಕಂಡಕ್ಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಇವಾಗ ಜೂನಲ್ಲಿದೆ, ಇವಾಗ ಈ ಮಂತಲ್ಲಿ 12th, 13th ಅಲ್ಲ 16th ಇದೆ ಎಕ್ಸಾಮ್, ನೆಕ್ಸ್ಟ್ ಸಂಡೇ ಇರ್ಬೋದು. ಹಂಗೆ KPSC ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದು ಕರ್ನಾಟಕದ ಬೋರ್ಡ್ ಕಂಡಕ್ಟ್ ಮಾಡುತ್ತೆ. ವೇರಿಯೇಷನ್ ಎಕ್ಸಾಕ್ಟ್ಲಿ ನಿಮಗೆ 1 yearಗೆ ಹಂಗೆ ಆಗ್ಬೇಕಂತ ಇಲ್ಲ, 2 years ಹಂಗೆ ಆಗ್ಬೇಕೇನಿಲ್ಲ ಅಂತಾರ, ಯಾವಾಗ ವೇಕೆನ್ಸೀಸ್ ನೋಡ್ಕೊಂಡು ಮಾಡ್ತಾ ಇರ್ತಾರೆ. ಯಾಕೆ ಕೋಚಿಂಗ್ ಹೋಗ್ಬೇಕು ಅನ್ನೋದನ್ನ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ಬೋಣ. ಇಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಇರ್ತಾರೆ, ಅವ್ರಿಗೆಲ್ಲ ಅನುಭವ ಆಗಿರುತ್ತೆ. ಅವ್ರು ಸುಮಾರು ಎಕ್ಸಾಮ್ಸ್ ಫೇಸ್ ಮಾಡಿರ್ತಾರೆ ಪ್ರಾಕ್ಟಿಕಲ್ ಆಗಿ. ಒಂದು ಎರಡನೇದಾಗಿ ಅವ್ರಿಗೆ ವಿಷಯ ಕರಗತ ಆಗಿರುತ್ತೆ. ಮತ್ತೆ ಈ ಸಿಲೆಬಸ್ ಅನ್ನೋದು ಒಂದು ಸಮುದ್ರ ಇದ್ದಂಗೆ, ನೀವು ಎಷ್ಟು ಈಜಿದ್ರು ಈಜಕ್ಕಾಗಲ್ಲ. ಅಂದರೆ ಆ ಸಿಲೆಬಸ್ ಅಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಎಷ್ಟು ಓದಬೇಕು ಅನ್ನೋದನ್ನ ತಿಳಿಸ್ಕೊಡೋರೆ ನಮ್ಮ ಟೀಚರ್ಸು. ಅಲ್ಲಿ ಯಾವ ಮುಖಾಂತರ ತಿಳಿಸ್ಕೊಡ್ತಾರೆ ಅಂದರೆ ಈ ಕೋಚಿಂಗ್ ಕ್ಲಾಸ್ ಮುಖಾಂತರ ತಿಳಿಸ್ಕೊಡ್ತಾರೆ. ಅದಕ್ಕೆ ಹೇಳೋದು ಕೋಚಿಂಗ್ ಈಸ್ ಇಂಪಾರ್ಟೆಂಟ್ ಅಂತ. ಅದೇನು ಅವಾಗ ಹೇಳ್ತಾ ಇದ್ರಲ್ಲ, ಗುರು ಇಲ್ದಿರೋ ವಿದ್ಯೆ ಏನಕ್ಕೋ ಅಂತ ದಾರಿ ಇಲ್ದಿರೋದು ಗುರು ಇಲ್ದಿರೋದು ಏನು ವಿದ್ಯೆ ಇಲ್ಲ ಅಂತ. ಹಂಗೆ ಒಬ್ಬ ಗುರು ಯಾವುದೇ ಒಂದು ರೀತಿಯ ಒಂದು ದಾರಿಯನ್ನು ತೋರಿಸಿದ್ರೆ ಆ ರೀತಿ ಹೋಗ್ಬೇಕಾಗತ್ತೆ. ಆ ಮೆಥಡಲ್ಲಿ ಓದ್ಕೊಂಡ್ಬಿಟ್ರೆ, ಆ ಕ್ವಶನ್ ಆನ್ಸರ್ ಓರಿಯೆಂಟೆಡ್ ಓದ್ಕೊಂಡ್ಬಿಟ್ರೆ ನಿಮಗೆ ಆಗತ್ತೆ. ಎರಡನೇದು, ನಿಮ್ಮನ್ನು ನೋಡ್ತಾ ಇದ್ರೆ ನಾನು ಕೂಡ ಒಂದು 8 ವರ್ಷ ಹಿಂದೆ ನಿಮ್ಮ ಥರ ನಾನು ಒಬ್ಬ ಸ್ಟೂಡೆಂಟ್ ಆಗಿ ಕುತ್ಕೊಂಡಿರೋ ನೆನಪಾಗ್ತಾ ಇದೆ. ನಿಮ್ಮ ಮುಂದೆ ನಾನು ಕೂಡ ನಿಮ್ಮ ಥರನೇ ಸ್ಟೂಡೆಂಟೇ, ನಿಮ್ಮ ಥರನೇ ನೀವೇನು ಮಾಡಿದ್ರೆಲ್ಲ ಮಾಡ್ಕೊಂಡೇ ಬಂದಿದ್ದು. ಒಂದು ಕನಸು ಕಟ್ಕೊಂಡು ಏನೋ ಒಂದು, ನಾನು ಇಂಜಿನಿಯರಿಂಗ್ BE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿದೆ. ಕಂಪ್ನಿಗೆ ಹೋಗ್ತಾ ಇದೆ. ಮತ್ತು ಒಂದು ಅವಾಗ ಇದು ಡಿಗ್ರಿ ಕಾಲೇಜಸಲ್ಲಿ ಅಥವಾ ICSE ಕ್ಲಾಸಸ್ 10th ಅಲ್ಲಿ ಜಾವಾ ಇರುತ್ತೆ, PU ಕಾಲೇಜಲ್ಲಿ C++ ಇರುತ್ತೆ, ಕಂಪ್ಯೂಟರ್ ಅಪ್ಲಿಕೇಶನ್ ಸೈನ್ಸ್ ಅಂತ. ಅದಕ್ಕೆ ಕ್ಲಾಸಸ್ ಅವಾಗ ಮಾಡ್ತಾ ಇದ್ದೆ. ಅದಕ್ಕೆ ಅವಾಗ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾನು ಏನೋ ಒಂದು ಜೀಪ್ ನೋಡಿದ್ರೆ ಅಥವಾ ಯೂನಿಫಾರ್ಮ್ ಹಾಕೊಂಡಿರೋರು ನೋಡಿದ್ರೆ ಏನೋ ಹುಮ್ಮಸ್ಸು. ಏನು ನಂದು ಪರ್ಟಿಕ್ಯುಲರ್ ಆಗಿ ಇಷ್ಟು ಕಾಲೇಜು ಇಷ್ಟು ಕಂಪ್ನಿ ಅಷ್ಟೇನಾ, ನಾವು ಒಂದು ಸರಿ ಜೀಪಲ್ಲೂ ಹತ್ತೋಣ, ಯೂನಿಫಾರ್ಮ್ ಅಲ್ಲಿ ಹಾಕೊಳ್ಳೋಣ. ಅವರೆಲ್ಲ ಇವಾಗ ಯಾವುದೋ ಒಂದು ಜಾತ್ರೆಯಲ್ಲಿ ಹೋಗ್ಬಿಟ್ರೆ ಜೀಪ್ ಹಾಕೊಂಡು, ಅಥವಾ ಯಾವುದೋ ಒಂದು ಯಾರಾದರೂ VIP ಬಂದುಬಿಟ್ರೆ ಅವರೇ ಮುಂದೆ ಇರ್ತಾರೆ. ಯಾಕೆ ನಾವು ಮಾಡಬಾರ್ದು ಅನ್ನೋ ಉದ್ದೇಶದಲ್ಲಿ ಸರಿ ಬಿಡು ಅಂತ ಹೇಳ್ಬಿಟ್ಟು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಿಂಗೆ ನಮ್ಮ ಫ್ರೆಂಡ್ಸ್ನ ಕೇಳಿದೆ. ಅವರು ಹೇಳಿದ್ರು ಹಿಂಗೆ ಯಾವುದಾದ್ರು ಹಿಂಗೆ ಮಾಡು ಕೇಳು ಅಂತ. ಆಗ ನಮ್ಮ ಒಂದಿಬ್ಬರು ಗುರುಗಳು ಸಿಕ್ಕಿದ್ರು. ಅವ್ರ ಗೈಡೆನ್ಸ್ ತಗೊಂಡು ಅವ್ರು ಕೋಚಿಂಗ್ ಹೋಗೋಕ್ಕೂ ಟೈಮ್ ಇರ್ತಾ ಇರಲಿಲ್ಲ. ಹೆಂಗೂ ನಿಮ್ಗೆ ಅವಕಾಶ ಸಿಕ್ಕಿದೆ. ಅವಾಗ ನಾನು ಇರೋದು KR-ಪುರಮಲ್ಲಿದ್ದೆ. ಅವಾಗ ಅಲ್ಲಿ ಅಥವಾ ಯಾವುದೇ ರೀತಿಯ ಕೋಚಿಂಗ್ ಸ್ವಲ್ಪ ದೂರ ಹೋಗ್ಬೇಕಾಗಿತ್ತು, ವಿಜಯನಗರ ಮತ್ತು ಇಲ್ಲಾಂದರೆ ಡೆಲ್ಲಿಗೆ ಎಲ್ಲ ಹೋಗ್ಬೇಕಾಗಿತ್ತು. ಅವಕಾಶಗಳು ಕಡಿಮೆ ಇರ್ತಾಯಿತ್ತು. ಅವಾಗ ಏನು ಮಾಡ್ತಂದ್ರೆ ಹಂಗೆ ಸ್ವಲ್ಪ ಓದಿ ಸ್ವಲ್ಪ ವಿಷಯ ಕರಗತ ಮಾಡಿಕೊಂಡು ಮತ್ತು ಹಂಗಂಗೆ ಸ್ವಲ್ಪ ಎಕ್ಸಾಮ್ಸನ್ನು ತಗೊಂಡೆ. ಮತ್ತು ನಾನು ನಿಮ್ಮ ಥರನೇ ಒಂದು ಕುತ್ಕೊಂಡು ಕೇಳಿ ಒಂದು ಸರಿ ಕೆಲವು ಸಬ್ಜೆಕ್ಟ್ಗಳು ಕೆಲವು ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ಸಲ್ಲೆಲ್ಲ ಕೇಳಿ ತಿಳ್ಕೊಂಡು ನಿಮ್ಮ ನೋಡಿದ್ರೆ ನಂಗೆ ಅದು ನೆನಪಾಗ್ತಾ ಇದೆ. ಮತ್ತು ಅದಾದಮೇಲೆ ಎಕ್ಸಾಮ್ ಕೊಟ್ಟೆ. ಕೊಟ್ಟಿದ್ದಕ್ಕೆ ಒಂದು ಎಕ್ಸಾಮ್ 14ನಲ್ಲಿ ಒಂದು ಸರಿ ಕೊಟ್ಟೆ. ಅದು ಸರಿಯಾಗಿ ಆಗಲಿಲ್ಲ ಅನಿಸುತ್ತೆ. ಅದು ನಾನು ಹಾಕಿದ ಎಫರ್ಟ್ಸ್ ಆಗಲಿ ಅದು ಸರಿ ಹೋಗಲಿಲ್ಲ. ಮತ್ತು ನೆಕ್ಸ್ಟ್ ಎಕ್ಸಾಮ್ ತೊಗೊಂಡು ಕ್ಲಿಯರ್ ಆಯಿತು. ಮತ್ತು ಅದಾಯಿತು. ಇನ್ನೊಂದು ಏನಂದರೆ, ಇದರಲ್ಲಿ ಹೇಳೋದೇನೆಂದರೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬೇಕಾಗಿರೋದು ಮೇಯ್ನ್ ಒಂದು ಡಿಸಿಪ್ಲಿನ್ ಅಂತಾರೆ. ಡಿಸಿಪ್ಲಿನ್ ಅಂದರೆ ನಿಮಗೆ ಯಾವ ರೀತಿ ಹೇಳ್ಬೇಕಂದ್ರೆ, ನಿಮಗೆ ಒಂದು ದೇವರ ಸಮಾನ ಅನ್ನಬೇಕು ಡಿಸಿಪ್ಲಿನ್ ಅಂದರೆ. ಡಿಸಿಪ್ಲಿನ್ ಅನ್ನೋದು ಇವತ್ತು ಫಸ್ಟ್ ಕ್ಲಾಸಲ್ಲಿ ತಿಳ್ಕೊಂಬಿಡಿ. ನಾವು ಇದು ಹೇಳ್ತೀನಿ, ನಿಮ್ಗೆ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವಂತ ಬುದ್ಧಿವಂತರೇ ಆಗಿಲ್ಲ ಅಂತ ಅರ್ಥ. ಡಿಸಿಪ್ಲಿನ್ ಅನ್ನೋದು ನಾವು ಏನು ಕೆಲಸ ಮಾಡಿದ್ರೆ ಅದು ನಮ್ಗೆ ಇಷ್ಟ ಆಗಲ್ವೋ ಅದನ್ನು ಮಾಡಿದ್ರೆ ನಾವು ಒಂದು ಡಿಸೈಡ್ ಮಾಡ್ತೀವಿ, ನನಗೆ ಆ ಕೆಲಸ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ ಅಂದರೆ ಅದು ತುಂಬ ಈಸಿ ಕೆಲಸ ಇರುತ್ತೆ. ಪ್ಲಸ್ ಅದು ನಿಮಗೆ ಅದನ್ನು ಮಾಡಿದ್ರೆ ನಿಮ್ಗೇನೋ ಸ್ಯಾಟಿಸ್ಫೈ ಆಗುತ್ತೆ. ಬಟ್ ಅದು ಮಾಡಿಬಿಟ್ರೆ ಅದು ಇಷ್ಟ ಆಗಲ್ಲ ನಿಮಗೆ, ಅಂದರೆ ಅದು ಕೆಟ್ಟದ್ದು ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ಆ ಕೆಟ್ಟದ್ದು ಅಂತ ಅನಿಸಿದ್ದನ್ನು ಮತ್ತೆ ನೀವು ಅದನ್ನು ಮಾಡಿದ್ರೆ ಅದು ಅನ್ಡಿಸಿಪ್ಲಿನ್, ಅಂದರೆ ನಿಮ್ಗೆ ಡಿಸಿಪ್ಲಿನ್ ಇಲ್ಲ ಅಂತ ಅರ್ಥ. ಇವತ್ತು ನೀವು ಅಂದ್ಕೊಳ್ತೀರಾ, ನಾನಿವತ್ತು ಓದಬೇಕು 10 ಗಂಟೆ 10:30 11 ಗಂಟೆ ತನಕ ಓದಬೇಕು ಅಂತೀರಾ. ಆದರೆ ಅಮ್ಮ ಒಳ್ಳೆ ಅಡುಗೆ ಮಾಡಿರ್ತಾರೆ, ತಿಂದುಬಿಡ್ತೀರಾ 9:30ಗೆ 9 ಗಂಟೆಗೆ 8:30ಗೆ ನಿದ್ದೆ ಬಂದುಬಿಡುತ್ತೆ, 10 ಗಂಟೆಗೆ ಮಲಗಿಬಿಡ್ತೀರಾ. ಈ 1 hour ಹೋಯ್ತು. ಸೊ ಅದು ನಿದ್ದೆ ಮಾಡೋದು ಒಳ್ಳೆಯದೇ,
ಆದರೆ ಅದು ನನಗೆ ಬೇಡ, ಅದು ನಾನು ಮಾಡಿಬಿಟ್ರೆ ನನಗೆ ನನ್ನ ಕೆಲಸ ಹಾಳಾಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಮೈಂಡಲ್ಲಿ. ಇದು ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಒಂದೇ ಅಲ್ಲ, ಇಂಥ ತುಂಬ ಆಗುತ್ತೆ. ಫ್ರೆಂಡ್ಸ್ ಜೊತೆ ಹೋಗ್ತೀರಾ, ಫಿಲಮ್ ಕರೀತಾರೆ, ಇಲ್ಲಿ ಕ್ಲಾಸ್ ಇರುತ್ತೆ, ಎಕ್ಸಾಂಪಲ್ ಹೇಳ್ತಾರೆ, ಇಲ್ಲ ಬೇರೆ ಕಡೆ ಹೋಗೋಣ ಬಾ ಅಂತ ಕರೀತಾರೆ. ಅದು ದಟ್ ಈಸ್ ಕಾಲ್ಡ್, ಅದನ್ನು ಏನು ಮಾಡ್ತೀರಾ, ನನ್ನ ಕ್ಲಾಸ್ ಆಯಿತು, ನನ್ನ ಸ್ಟಡಿ ಆಯಿತು, ನನ್ನ ಇನ್ಸ್ಟಿಟ್ಯೂಷನ್ ಆಯಿತು, ಈ ಟ್ರಯಾಂಗಲ್ ನೀವೇನು ಹಿಡ್ಕೊಂಡು ಕೆಲಸ ಮಾಡ್ತೀರ ನೋಡಿ, ಅದೇ ಡಿಸಿಪ್ಲಿನ್ ಅಂದರೆ. ಇನ್ನೇನು ಇಲ್ಲ, ಬೇರೆ ಇದೇನು ಬರಲ್ಲ. ಕೆಟ್ಟದ್ದನ್ನು ನಿಮಗೆ ಅದನ್ನು ಮಾಡಿದ್ರೆ ಒಳ್ಳೇದೇ ಇರುತ್ತೆ, ಒಳ್ಳೆ ಕೆಲಸ ಅಲ್ಲ, ಕೆಟ್ಟ ಕೆಲಸ ಅಲ್ಲ. ಅದನ್ನು ನಾನು ಮಾಡಲ್ಲ, ನಾನು ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ಮೇಲೆ ಅದನ್ನು ಮಾಡಬಾರ್ದು ಅಷ್ಟೇ. ಅದನ್ನು ನೀವೇನು ಮೈಂಡಲ್ಲಿ ಏನು ಅನ್ಕೊಂಡಿರೋ, ಬಟ್ ಅದು ನಿಮ್ಗೇನಿದೆಯೋ ಲಿಬ್ರಲ್ ಆಗಿ ಮಾಡ್ಕೊತೀರಾ. ಅಂದರೆ ಓದ್ಕೊಳ್ಳೋದೇನು ಕೆಟ್ಟದ್ದೇನಲ್ಲಲ್ವಾ. ಸೊ ಅದು ನಿಮಗೆ ಅದು ಡಿಸಿಪ್ಲಿನ್ ಅಂದರೆ ನಿಮ್ಮ ಮೈಂಡಲ್ಲಿ ಅದು ಒಳ್ಳೇದು ಮಾಡೋದಕ್ಕೆ ನೀವೊಂದು ದಾರಿ ನೋಡಿಕೊಂಡು ಹುಡುಕೊಂಡು ಆ ಒಳ್ಳೇದರಲ್ಲೇ ನಾನು ಸರ್ಕಲಲ್ಲೇ ಇರ್ತೀನಿ ಅಂತ ನೀವೊಂದು ಪ್ಲ್ಯಾನ್ ಮಾಡಿಕೊಂಡು ಆ ಸರ್ಕಲ್ಗೆ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಅದೊಂದು ಮಾಡ್ಕೊಂಡಿದ್ರೆ ಅದು ಡಿಸಿಪ್ಲಿನ್, ಅದೊಂದು ಇರಬೇಕು. ಎರಡನೇದು ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ. ಅಂದರೆ ಸತತವಾಗಿ, ಇವಾಗ ನಾನು ಬೆಳಗ್ಗೆಯಿಂದ ಸಂಜೆ ಕ್ಲಾಸ್ ಮುಗಿಸ್ಕೊಂಡು ಸಂಜೆಯಿಂದ ನೈಟ್ ಒಂದು 9 ಗಂಟೆ ಕೋಚಿಂಗ್ ಮುಗಿಸ್ಕೊಂಡು 9 ಗಂಟೆಯಿಂದ ನಾನು ಓದ್ಕೊತೀನಿ, ಇಷ್ಟೇ ನಿಮ್ಮ ಮೈಂಡಲ್ಲಿ ಇರುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು, ಇದೇ ಕನ್ಸಿಸ್ಟೆನ್ಸಿ. ಅಂದರೆ ಅದನ್ನು ಮಿಡ್ಲಲ್ಲಿ ಒಂದು 2 ದಿನ ಬೇರೆ ಏನೋ ಊರಿಗೋದೆ, ಅಲ್ಲಿ ಮಿಸ್ ಆಯಿತು, ಇಂಪಾರ್ಟೆಂಟ್ ಇದ್ದರೆ ಹೋಗಿ, ಅದನ್ನೇ ಒಂದಿನ ಹೋಗ್ಬಿಟ್ಟು ಬಂದಮೇಲೆ 2ನೇ ದಿನ ಅಲ್ಲಿ ಊರಲ್ಲಿ ಏನು ಮಾಡಬೇಕು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಈ ಸೈಕಲ್ ಕಟ್ಟಾಗಿಬಿಡುತ್ತೆ. ಮತ್ತೆ ಇಲ್ಲಿ ಬಂದು ಮನೆಗೆ ಅಲ್ಲಿ ಹೋಗಿದ್ರಲ್ಲ ಅದು ನೆನಪು ಮಾಡ್ಕೊಂಡು ಮತ್ತೆ ನಮ್ಮ ನೆನ್ನೆ ಎಲ್ಲ ಓದಲಿಲ್ಲ, ನಾಳೆ ಓದೋನ್ಬಿಡು ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಅದು ಕನ್ಸಿಸ್ಟೆನ್ಸಿ ಹೋಗ್ಬಿಟ್ಟು. ದಟ್ ಈಸ್ ಕಾಲ್ಡ್, ಅದು ಸತತ ಪ್ರಯತ್ನ, ಕನ್ಸಿಸ್ಟೆನ್ಸಿ ಇರಬೇಕು. ಆ ಚಿಕ್ಕ ಇವಾಗ ನಿಮ್ಮ ಸ್ಟೂಡೆಂಟ್ ಥರ ಅಲ್ಲಿಂದ ನೀವು ಇಲ್ಲಿಗೆ ಬರಬೇಕಂದ್ರೆ ನಾವು ನಾನು ಇವತ್ತು ಓದ್ಬಿಟ್ರೆ ನಾನೇನು ಇವತ್ತು IAS ಆಗಿಬಿಡಲ್ವಾ ಅನ್ನೋ ಪ್ರಶ್ನೆ ಬರಲ್ಲ. ಹಂಗೆ ಬರಲ್ಲ. ಹಂಗೆ ಹೋಯ್ತು ಒಂದಿನ ಓದ್ರೆ ನೀವೇನು IAS ಆಗಲ್ಲ. ಬಟ್ ಇಂಥ 1 ದಿನಗಳು 1000 ದಿನಗಳು ಓದಿದ್ರೆ ಅವಾಗ ನೀವು ಕನ್ಫರ್ಮ್ ಆಗಿ ಆಗ್ತೀರಾ. ಸೊ ಇವತ್ತು ನಾಳೆ ನನಗೆ ಆಗ್ಬಿಡುತ್ತೆ, ನನಗೆ ಅದು ಬೇಡ. ನಾನು ಇವತ್ತು ನೆಗ್ಲೆಕ್ಟ್ ಮಾಡೋದು ಬೇಡ, ಅದು ಬಿಡಬೇಡಿ. ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ 2 ಮೇಂಟೈನ್ ಮಾಡಿದಾಗ ನಿಮಗೆ ನಾಲೆಜ್ ಬರುತ್ತೆ, ಆಟೋಮೆಟಿಕ್ ನಾಲೆಜ್ ಬಂದ್ಬಿಡುತ್ತೆ. ಒಂದು ಸಬ್ಜೆಕ್ಟನ್ನು ಎತ್ಕೊಂಡಿದ ತಕ್ಷಣ, ಒಂದು ಪೇಪರ್ ಎತ್ಕೊಂಡಿದ ತಕ್ಷಣ ನಿಮ್ಗೆ ನಾಲೆಜ್ ಬಂತು. ನಾಲೆಜ್ ಹೆಂಗೆ ಬರುತ್ತೆ? ಹಿಂಗೆ ಬರುತ್ತೆ. ಓದಿದ್ರೆ ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆನ್ಸಿ ಸತತವಾಗಿ ಹೋದ್ರೆ ನಾಲೆಜ್ ಬಂತು. ನಾಲೆಜ್ ಬಂತಂದ್ರೆ ಆವಾಗ ನಿಮ್ಗೇನಾಗುತ್ತೆ? ಆತ್ಮವಿಶ್ವಾಸ ಬರುತ್ತೆ, ನಾನು ಮಾಡ್ತೀನಿ ಅಂತ. ಸೊ ಇದು ಫಾಲೋ ಮಾಡಬೇಕಾಗತ್ತೆ. ಏನು? ಫಸ್ಟ್ ಡಿಸಿಪ್ಲಿನ್ ಇರಬೇಕು, ಮತ್ತೆ ಕನ್ಸಿಸ್ಟೆನ್ಸಿ ಇರಬೇಕು. ಇವೆರಡೂ ಇದ್ರೆ ನಾಲೆಜ್ ಆಟೋಮೆಟಿಕ್ ಬರುತ್ತೆ. ನಾಲೆಜ್ 3 ಇದ್ಬಿಟ್ರೆ ಆತ್ಮವಿಶ್ವಾಸ ಬರುತ್ತೆ. ನಿಮ್ಗೆ ಎಕ್ಸಾಮ್ ಪೇಪರಲ್ಲಿ ತಗೊಂಡಿದ ತಕ್ಷಣ ನಾನು ಕೊಡಿ ಸರ್, ನಾನು ಬರ್ಕೊಂಡು ಹೋಗ್ತೀನಿ ಅಂತ. ಇಷ್ಟ ಆಯ್ತು. ಇದೊಂದು ಅಂದರೆ ನಮ್ಮ ಸ್ನೇಹಿತರು ಮಾಡ್ತಿರ್ತಕ್ಕಂಥ ಇನ್ಸ್ಟಿಟ್ಯೂಷನಲ್ಲಿ ನಾವೇನು ಕೊಡ್ತೀವಿ ಅನ್ನೋದನ್ನು ನೀವು ಅದನ್ನು ತಿಳ್ಕೋಬೇಕು. ಇವಾಗ ಅದರಲ್ಲಿ ಫಸ್ಟ್ KPSC ತಗೊಳ್ಳೋಣ ಅಥವಾ UPSC ತಗೊಳ್ಳೋಣ. ಮೇನ್ ಕಾನ್ಸೆಪ್ಟ್ ಒಂದೇ. ಒಂದು ಫಿಲಮ್ ಅಂದಮೇಲೆ ಕನ್ನಡ ಫಿಲಮ್ ತಗೊಂಡ್ರು, ಹಿಂದಿ ಫಿಲಮ್ ತಗೊಂಡ್ರು, 4 ಸಾಂಗು, 1-2 ಫೈಟು, ಹಂಗೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ, ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಸೇಮ್ KPSC IAS ಎರಡೂ ಒಂದೇ, ಕಾನ್ಸೆಪ್ಟ್ಸ್ ಒಂದೇ. KS ಅನ್ನು ನಾವು ಒಂದು ಸುಸಜ್ಜಿತವಾಗಿ ಇಷ್ಟೇ ಒಂದು ಕರ್ನಾಟಕ, ಇವಾಗ ಸಪೋಸು ಸಿಲೆಬಸ್ ಹೇಳ್ಬಿಡ್ತೀನಿ, ಅದನ್ನು ನಿಮ್ಗೆ ಹೇಳ್ಬಿಟ್ರೆ ಅದು ಅರ್ಥ ಆಗ್ಬಿಡುತ್ತೆ. ಇವಾಗ ಪ್ರಿಲಿಮ್ಸ್ ತಗೊಂಡ್ರೆ ನಿಮ್ಗೆ ಸ್ಟೇಜಸ್ ಹೇಳ್ಬಿಡ್ತೀನಿ, ಯಾವ ಎರಡರಲ್ಲೂ ಒಂದೇ ಸೇಮ್. ಇವಾಗ UPSC KPSC ಮೈಂಡಲ್ಲಿ ಇಟ್ಕೊಂಡ್ಬಿಡಿ. UPSC ಅಂದರೆ IAS, KPSC ಅಂದರೆ KAS ಅಷ್ಟೇ. UPSC IAS ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸು, ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಯಾವತ್ತಿಗೂ ವರ್ಕ್ ಮಾಡಬೇಕಾಗತ್ತೆ. ಅಂದ್ರೆ ಅವ್ರು ಸ್ಟೇಟ್ ಅಲಾಟ್ ಮಾಡಿಕೊಡ್ತಾರೆ, ಆ ಸ್ಟೇಟ್ಗಳಲ್ಲಿ ನಾವು ಹೋಗಿ ಮಾಡಬೇಕಾಗುತ್ತೆ. KPSC ಅಂದರೆ KAS, ಅದರಲ್ಲಿ ಇದು ನಮ್ಮ ಕರ್ನಾಟಕದಲ್ಲಿ ಮಾಡ್ತೀವಿ. ಮತ್ತು UPSC ಅಂದ್ಬಿಟ್ಟು IAS ಒಂದೇ ಇರಲ್ಲ, IAS ಇರುತ್ತೆ, ಮತ್ತು IPS ಇರುತ್ತೆ, ಮತ್ತು IFS ಇರುತ್ತೆ. IFS ಅಂದರೆ ಫಾರೆಸ್ಟ್ ಸರ್ವಿಸ್ ಅಲ್ಲ, ಫಾರಿನ್ ಸರ್ವಿಸ್ ಅದಂತಲ್ವೇ. IFS ಫಾರೆಸ್ಟ್ ಸರ್ವಿಸು ಮೇನ್ಸ್ ಬೇರೆ ಇರುತ್ತೆ, ಫಿಲಿಮ್ಸ್ ಒಂದೇ ಇರುತ್ತೆ, ಅದು ಮೇನ್ಸ್ ಬೇರೆ ಬರಬೇಕು. ಅದು BS ಸೈನ್ಸ್ ಇದಾಗಿರ್ಬೇಕು, ಸೈನ್ಸ್ ಬ್ಯಾಕ್ಗ್ರೌಂಡ್ ಏನಾದರೂ ಆಗಿರಬೇಕು, ಆಗಲ್ಲ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರು ಇರಬೇಕಾಗತ್ತೆ. ಮತ್ತು ಅದಾದಮೇಲೆ ಮತ್ತೆ ಇದು ಎಕ್ಸಾಮ್ ಪ್ಯಾಟ್ರನ್ ಹೇಳ್ಬಿಡ್ತೀನಿ. ಎಕ್ಸಾಮ್ ಪ್ಯಾಟ್ರನ್ ಫಸ್ಟ್ ಪ್ರಿಲಿಮ್ಸ್ ಅಂತ ಇರುತ್ತೆ. ಪ್ರಿಲಿಮ್ಸಲ್ಲಿ ಆಬ್ಜೆಕ್ಟಿವ್ ಟಿಕ್ಸ್ ಹಾಕ್ಕೊಂಡು ಹೋಗೋದು. ಅಂದರೆ ಅದರಲ್ಲಿ ಏನಿರುತ್ತೆ ಅಂತ ಮತ್ತೆ ಹೇಳ್ತೀವಿ. ಅದು 2 ಪೇಪರ್ ಇರುತ್ತೆ, ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು. ಅವೆರಡು ಇಷ್ಟೊಂದು ಕಟ್ ಆಫ್ ಇರುತ್ತೆ. ಅದು ಸೆಲೆಕ್ಟ್ ಆಗಿಬಿಟ್ರೆ ಮತ್ತೆ ಮೇನ್ಸ್ ಅಂತ ಬರುತ್ತೆ, ಅದು ಬರೆಯೋದು. ಮೇನ್ಸಲ್ಲಿ ಎಲ್ಲ ಅದೇ ಸಬ್ಜೆಕ್ಟ್ ಇಲ್ಲ, ನಾನು ಹೇಳೋ ಸಬ್ಜೆಕ್ಟ್ ಹೇಳ್ತೀನಿ ಏನು ಸಬ್ಜೆಕ್ಟ್ ಇಲ್ಲ ಅಂತ. ಅವು ಬರೆದುಬಿಟ್ರೆ ಮತ್ತೆ ಒಂದು ಇಂಟರ್ವ್ಯೂ ಇರುತ್ತೆ, ಸ್ಮಾಲ್ ಇಂಟರ್ವ್ಯೂ. ಅದನ್ನು ಫೇಸ್ ಮಾಡಿಬಿಟ್ರೆ ನಿಮಗೆ ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ.
ನಂಗೆ ಲಿಸ್ಟಲ್ಲಿ ಹೆಸರು ಇರ್ಬೇಕಾದ್ರೆ ಏನು ಮಾಡಬೇಕು? ನಾನು ಹೇಳಿದ್ದೆ ಮಾಡಬೇಕು. ಏನು ಡಿಸಿಪ್ಲಿನ್ ಆಗಿರ್ಬೇಕು ಒಂದು. ಇವಾಗ ಆ ಪಬ್ಲಿಕ್ಕಿಗೂ ನಿಮಗೂ ಡಿಫ್ರೆನ್ಸ್ ಏನು, ನನಗೂ ಪಬ್ಲಿಕ್ ಡಿಫ್ರೆನ್ಸ್ ಏನು? ನೀವು ಒಂದು ಡಿಸಿಪ್ಲಿನ್ಡ್ ಮೈಂಡೆಡ್ ಯಾರು ಇಲ್ಲಿ ನಿಮ್ಮ ಒಂದು ಒಳ್ಳೆ ಮನಸ್ಥಿತಿಯಲ್ಲಿ ಬಂದಿದ್ದೀರಲ್ಲ, ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಆಗ್ಬೇಕು ಅನ್ಕೊಂಡು ಬಂದಾಗ ಇವಾಗ ಇದನ್ನ ನಾನು ಹೇಳಿದ್ ಮಾಡ್ಬೇಕು. ಡಿಸಿಪ್ಲಿನ್, ಓದಬೇಕು ಅಷ್ಟೇ. ಸ್ಪೆಷಲಾಗಿ ಯಾರು ಥಿಂಕ್ ಮಾಡ್ತಾರೆ ನೋಡಿ, ಅವರೇ ಇಲ್ಲಿಗೆ ಬರೋದು, ಇಲ್ಲಿ ನಿಂತ್ಕೊಳ್ಳೋದು. ನಾನು ಅವತ್ತು ಸ್ಪೆಷಲಾಗಿ ಥಿಂಕ್ ಮಾಡಿದ್ರೆ ನಾನು ಆಗ್ಬೇಕು ಅನ್ಕೊಂಡು ಹೋಗಿ ಸಿಲೆಬಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅದನ್ನು ಹೆಂಗ್ ಪಾಸ್ ಮಾಡಿಬಿಡ್ತೀರಾ ಅಂದರೆ ಇದು ಡಿಸಿಪ್ಲಿನು ಮತ್ತು ಡೈಲಿ ಓದೋದು. ಏನು ಓದಬೇಕು ಅದನ್ನು ಹೇಳ್ತೀವಿ, ಏನು ಓದಬೇಕು ಅಂತ ಅಷ್ಟೇ. ಏನು ಓದಬೇಕು? ಸೇಮ್ ಅದೇ, ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ, ಪಾಲಿಟಿ ಅಂದರೆ ಇಂಡಿಯನ್ಸ್ ಕಾನ್ಸ್ಟಿಟ್ಯೂಷನ್ನು, ಎಥಿಕ್ಸು, ಇಷ್ಟೇ. ಮತ್ತು ಕರೆಂಟ್ ಅಫೇರ್ಸ್ ಏನಾಗ್ತಾ ಇದೆ, ಇವಾಗ ಪ್ರೆಸೆಂಟ್ ಏನು ನೋಡ್ಕೊಂಡು ಹೋಗ್ತಾ ಇದೆ. ಜನರಲ್ ನಾಲೆಜ್ ಅಲ್ಲೇ ಎಲ್ಲ ಓದ್ಬಿಡ್ಬೇಕಂತ ಏನಲ್ಲ. ಎಕ್ಸಾಮ್ಸ್ ಓರಿಯೆಂಟೆಡು ಅಥವಾ ಏನಾಗುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕಂಪೇರ್ ಮಾಡಿಕೊಂಡು ಹಳೆ ಕ್ವಶನ್ ಪೇಪರ್ಸು ಅಥವಾ ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಏನು ನಡೀತಾ ಇದೆ ಅದನ್ನೆಲ್ಲ ಕಂಪೇರ್ ಮಾಡಿಕೊಂಡು ಒಂದು ಹತ್ರ ಇಟ್ಕೊಂಡು ಸ್ವಲ್ಪ ಇಂಪಾರ್ಟೆಂಟ್ ಓರಿಯೆಂಟೆಡ್ ಕೆಲವು ಬುಕ್ಸ್ ಇರುತ್ತೆ, ಅದನ್ನು ಒಂದು 2-3 ಸರಿ ಓದ್ಕೊಂಡ್ಬಿಟ್ರೆ ಬುಕ್ಸ್ನ, ಅದನ್ನು 2-3 ಸರಿ ಅಷ್ಟು ಈಸಿ ಅಲ್ಲ, ಬಟ್ ಅದನ್ನು ಓದ್ಕೊಂಡ್ಬಿಟ್ರೆ ಸೊ ಯು ವಿಲ್ ಬಿ ದ ನಾಲೆಜಬಲ್ ಪರ್ಸನ್. ಒಂದು ಕಾನ್ಫಿಡೆಂಟ್ ಬಂದ್ಬಿಡುತ್ತೆ. ಮತ್ತೆ ಇದು ಇಷ್ಟು ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಇವಾಗ ಪ್ರಿಲಿಮ್ಸ್ ಬರೋಣ. KPSC ಅಂದ್ಕೊಂಡು ಪ್ರಿಲಿಮ್ಸಲ್ಲಿ ಬರೋಣ. ಪ್ರಿಲಿಮ್ಸಲ್ಲಿ ಏನು ಕೇಳ್ತಾರೆ? ಸೇಮ್ ಅದೇ ಕ್ವಶನ್ಸೇ, ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ಸಲ್ಲಿ ಸೇಮ್ ಹಿಸ್ಟ್ರಿ, ಎಕಾನಮಿ, ಪಾಲಿಟಿ, ಕರೆಂಟ್ ಅಫೇರ್ಸು ಇರುತ್ತೆ. ಮತ್ತು ಪೇಪರ್ 2 ಇರುತ್ತೆ. ಬೆಳಗ್ಗೆ ಒಂದು ಪೇಪರ್, ಮಧ್ಯಾಹ್ನ ಒಂದು ಪೇಪರ್ ಇರುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತೆ. ಸ್ವಲ್ಪ ಆಪ್ಟಿಟ್ಯೂಡ್ ಇರುತ್ತೆ. ಇನ್ನು ಸ್ವಲ್ಪ ಕಾಂಪ್ರಿಹೆನ್ಷನ್ನು, ಸ್ವಲ್ಪ ಅದು ಇದು. ಇವಾಗ UPSC ಆದರೆ ಸೇಮ್ ಫಸ್ಟ್ ಪೇಪರು ನಾನು ಹೇಳಿದಿರುತ್ತೆ. ಸೆಕೆಂಡ್ ಪೇಪರಲ್ಲಿ ಏನು ಬರುತ್ತೆ? ಸ್ವಲ್ಪ ಕಾಂಪ್ರಿಹೆನ್ಷನ್ ಇರ್ತದೆ. CSAT ಅಂತಾರೆ. ಎರಡನೇದು ಆಪ್ಟಿಟ್ಯೂಡ್ ಇರುತ್ತೆ. ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತಾರೆ ಸೆಕೆಂಡ್ ಪೇಪರ್ನ ಯಾವತ್ತೂ. ಅದನ್ನು ಆಪ್ಟಿಟ್ಯೂಡ್, ಇವಾಗ ಅಗರ್ವಾಲ್ ಬುಕ್ ಇದೆ, ಇವಾಗ ನಂಬರಿಂಗ್ ಸಿಸ್ಟಮ್ ಬರುತ್ತೆ, ಇವಾಗ ಏನು ಗಣಿತದ ಬಗ್ಗೆ ಅದೇ ಅಂದ್ಕೊಳ್ಳಿ. ಮ್ಯಾಥಮೆಟಿಕ್ಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದರಲ್ಲಿ ಇವನ್ ಮೈನ್ಸಲ್ಲೂ ಇರುತ್ತೆ. ಅದು ಹೇಳ್ತೀನಿ ಮೈನ್ಸ್ ಅಂದರೆ ಏನು ಅಂತ. ಸೊ ಇವೆಲ್ಲ ಸ್ವಲ್ಪ ಸರ್ ನಾನು ಹೆಂಗೆ ಸರ್ ನೀವು ಇಷ್ಟೆಲ್ಲ ಸಬ್ಜೆಕ್ಟ್ಸ್ ಹೇಳ್ತಿದ್ದಾರೆ, ನಾನು ಓದಿದ್ದು BSc, ನಾನು ಓದಿದ್ದು ಏನು ತಲೆ ಕೆಡಿಸ್ಕೊಳ್ಳಿ. ಅಥವಾ ಸೈನ್ಸ್ ಅವ್ರಿಗೆ, ಆರ್ಟ್ಸ್ ಅವ್ರಿಗೆ ಸರ್ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓದಿ ಮ್ಯಾಥ್ಸ್ ಅಂತೀರಾ? ಅದೇನೂ ಇಲ್ಲ. ನಾನು ಬರೆದಾಗ 2 ಲಕ್ಷ ರನ್ನಿಂಗ್ ಮಾಡಿದವರೇ 2 ಲಕ್ಷ ಇದ್ದರು. ರನ್ನಿಂಗ್ ಮಾಡಿ ಎಲ್ಲ ಸೆಲೆಕ್ಟ್ ಆಗಿರೋರು, ಎಕ್ಸಾಮ್ ಬರೆಯೋರು. ಅರ್ಥ ಆಯ್ತಾ? ನಮ್ಗೆ ಪೋಸ್ಟ್ ಇದ್ದಿದ್ದು ಎಷ್ಟು? 350 ಪೋಸ್ಟ್ ಇತ್ತು ನನಗಿದ್ದಿದ್ದು. 2 ಲಕ್ಷ ಜನದಲ್ಲಿ 350 ಜನನ ಕ್ರಾಸ್ ಮಾಡ್ಕೊಂಡು ಬರಬೇಕು. ಅದು ಸೆಕೆಂಡ್ರಿ, ಅದು ಬಿಟ್ಬಿಡಿ. ಬಟ್ ಹೇಳೋದೇನಂದ್ರೆ, ನಿಮ್ಮಲ್ಲಿ ನಾಲೆಜ್ ಬಂದ್ಬಿಟ್ರೆ ದೇವರು ಯಾವುದೋ ಒಂದು ಕೈ ಹಿಡಿತಾನೆ. ಮತ್ತೆ ಹಂಗೆ ನೀವು ಸ್ವಲ್ಪ ಹಂಗೆ ಓದ್ತಾ ಹೋದ್ರೆ ಸುಮಾರು ಮುಂದೆಗೆ 4-5 ಜಾಬ್ಗಳು ಬಂದ್ಬಿಡುತ್ತೆ. ಸುಮಾರು 4-5-10 ಜಾಬ್ ಬಂದ್ಬಿಡೋದು ಒಂದೇ ಸರಿ. ಸೊ ಇದು ಯಾವಾಗ ಆಗತ್ತಂದ್ರೆ, ನೀವು ಓದಿ ಸ್ವಲ್ಪ ನಿಮ್ಮ ನಾಲೆಜಲ್ಲಿ ಏನು ಗೊತ್ತಾ, ಯಾವುದೋ ಒಂದು ಕ್ವಶನ್ ಕೇಳಿದ ತಕ್ಷಣ ನನಗೆ ಈ ಆನ್ಸರ್ ಗೊತ್ತು ಅನ್ನೋದಾದ್ರೂ ಬರಬೇಕು, ಇಲ್ಲ ಈ ಆನ್ಸರ್ ತಪ್ಪು ಅನ್ನೋದಾದ್ರೂ ಗೊತ್ತಾಗಬೇಕು. ಆ ಲೆವೆಲ್ ಬರಬೇಕಷ್ಟೇ. ಒಂದು ಕ್ವಶನ್ ಓದ್ತಾ ಇರ್ತೀರಾ, ಇದು ಕೆಳಗಡೆ ಇರೋದು 4 ಆಪ್ಷನ್ ಕೊಟ್ಟಿರ್ತಾರೆ. 4 ಆಪ್ಷನಲ್ಲಿ 3 ಆಪ್ಷನ್ನು ನಿಮಗೆ ತಪ್ಪು ಅನ್ಸುತ್ತೆ. ಇನ್ನು ಒಂದೇದು ತಪ್ಪು ಅಲ್ಲ, ರೈಟ್ ಅಲ್ಲ, ಇದೇ ಇರಬೇಕು ಅಂತ ಅದಾದ್ರು, ಅಥವಾ ಎತ್ಕೊಂಡಿದ ತಕ್ಷಣ ಇದು ರೈಟ್, ಅಷ್ಟು ನಾಲೆಜ್ ಬಂದ್ಬಿಡ್ಬೇಕಷ್ಟೇ. ಅಟ್ಲೀಸ್ಟ್ ಎಲಿಮಿನೇಷನ್ ಮೆಥಡ್ ಮಾಡಬೇಕು, ಅಥವಾ ಸೆಲೆಕ್ಟ್ ಮಾಡಿ ರೈಟ್ ಆದರೂ ಹಾಕೋಬೇಕು. ಅಷ್ಟು ನಾಲೆಜ್ ಹೆಂಗೆ ಬರುತ್ತೆ ಅಂದರೆ ಅಷ್ಟೇ. ಫಸ್ಟ್ ಕೋಚಿಂಗ್ ತಗೊಳ್ಳಿ, 1 ಸಿಲೆಬಸ್ಸಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ, 2 ಮತ್ತು ಇನ್ನೊಂದು ಲಾಸ್ಟ್ ಒಂದು ಹೇಳ್ಬಿಡ್ತೀನಿ, ಭಯ ಪಡಬೇಡಿ. ಯಾವುದೊಂದು ಮನುಷ್ಯನಿಗೆ ಯಾವತ್ತು ಸ್ಟಾರ್ಟಿಂಗಲ್ಲಿ ಭಯ ಇರುತ್ತೆ. ಒಂದು ದಾರಿ ನೋಡಿಬಿಟ್ರೆ, ಒಂದು ಸ್ವಲ್ಪ ದೂರ ಹೋಗ್ಬಿಟ್ರೆ ಮತ್ತೆ ಭಯ ಹೋಗ್ಬಿಡುತ್ತೆ. ಮತ್ತು ಕಂಪ್ಯಾರಿಸನ್ ಮಾಡಬೇಡಿ. ಅವನು ಚೆನ್ನಾಗಿ ಓದ್ತಾವನೆ, ನನ್ನ ಕೈಲಿ ಆಗಲ್ಲ, ಭಯ ಪಡಬೇಡಿ. ಒಬ್ಬನ ಕಂಪೇರ್ ಮಾಡಬೇಡಿ. ನಿಮ್ಮ ದಾರಿನೇ ನಿಂದು, ನನ್ನ ದಾರಿನೇ ನಂದು. ಅರ್ಥ ಆಯ್ತಾ? ಒಳ್ಳೇದಾಗಲಿ. ಥ್ಯಾಂಕ್ ಯು.